ಹಾಯ್ ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದೊಳಗೆ ಒಂದು ಪಳದ್ಯ ಮಾಡೋದನ್ನು ತೋರಿಸ್ತಾ ಇದ್ದೆ. ಈ ಬೇಸಿಗೆಗೆ ಹೇಳಿ ಮಾಡಿಸಿದ ಅಡುಗೆ ಅಂತಲೇ ಹೇಳೋಕ್ಕೂ, ಜಾಸ್ತಿ ಖಾರ ಇರ್ತಿಲ್ಲ, ಒಂಥರ ಹಿತವಾಗಿ ಇರುತ್ತೆ ಬೇಸಿಗೆಗೆ. ಕೆಲವರು ಇದಕ್ಕೆ ಮಜ್ಜಿಗೆ ಹುಳಿ ಅಂದ್ಕೊಂಡು ಹೇಳ್ತರು. ನಾನಿವತ್ತು ತೊಂಡೆಕಾಯಿಯ ಮಜ್ಜಿಗೆ ಹುಳಿ ಮಾಡೋದನ್ನು ತೋರಿಸ್ತಾ ಇದ್ದೆ. ಮಜ್ಜಿಗೆ ಹುಳಿ ಮಾಡೋದಕ್ಕೆ ನಾನಿಲ್ಲಿ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೆ. ಒಂದು 3/4 ಲೀಟ್ರ್ ಅಪ್ಪಷ್ಟು ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೆ. ಅದಕ್ಕೆ ಕರಿಬೇವಿನ ಎಲೆಯನ್ನೆಲ್ಲ ಕೈಯಲ್ಲೇ ಪೀಸ್ ಮಾಡಿ ಸೇರಿಸ್ಕೊತ ಇದ್ದೆ. ಹಾಗೆ 2 ಹಸಿಮೆಣಸನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೆ. ಖಾರಕ್ಕೆ ಎಷ್ಟು ಬೇಕು ಅಂದ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಲಕ್ಕು. ನಾನಿಲ್ಲಿ ತೊಂಡೆಕಾಯಿಯನ್ನು ತಗೊಂಡಿದ್ದೆ ಪಳದೆ ಮಾಡೋದಕ್ಕೆ. ಈ ರೀತಿ ತೊಂಡೆಕಾಯಿಯನ್ನು ಉದ್ದುದ್ದಕ್ಕೆ 3 ಭಾಗ ಮಾಡ್ಕೊಂಡಿದ್ದೆ. ತುಂಬ ಉದ್ದ ಇದ್ದ ತೊಂಡೆಕಾಯಿಯನ್ನು ಮತ್ತೆ ಮಧ್ಯೆ ಅಡ್ಡನೂ ಕಟ್ ಮಾಡ್ಕೊಂಡಿದ್ದೆ. ಹೆಚ್ಚಾಗಿ ಪಳದೆ ಮಾಡೋದಕ್ಕೆ ಈ ರೀತಿ ಹೋಳನ್ನು ಮಾಡ್ಕೊಂಬುದು. ಕಟ್ ಮಾಡಿದ ಹೋಳನ್ನೆಲ್ಲ ಕುದೀತಿದ್ದ ನೀರಿಗೆ ಹಾಯ್ಕೊಂಡಿದ್ದೆ. ತೊಂಡೆಕಾಯಿ ಪಳದೆನೂ ಒಂಥರ ಹಿತವಾಗಿ ಇರುತ್ತೆ. ನಾನು ಈಗಾಗಲೇ ಗುಂಬಳಕಾಯಿ ಪಳದ್ಯ ಮತ್ತು ದಿವೆಲ್ಸಿನಕಾಯಿ ಪಳದ್ಯ ಎಲ್ಲ ತೋರಿಸಿದ್ದೆ. ಇವತ್ತು ತೊಂಡೆಕಾಯಿ ಪಳದ್ಯನ ತೋರಿಸ್ತಾ ಇದ್ದೆ. ಹೋಳಿಗೆ ರುಚಿಗೋಸ್ಕರ ಒಂಚೂರು ಬೆಲ್ಲವನ್ನು ಹಾಕ್ಕೊಂಡಿದ್ದೆ. ಈಗ ಅದಕ್ಕೆ ಕಾಯಿ ಎಲ್ಲ ಹರ್ಕೊಂಬ ಒಂದು ಮಿಕ್ಸಿ ಜಾರ್ ಒಳಗೆ 1 ಲೋಟ ಆಪಷ್ಟು ಹಸಿ ಕಾಯಿ ತುರಿಯನ್ನು ತಗೊಂಡಿದ್ದೆ. ಈಗಷ್ಟೇ ಒಡೆದ ಹಸಿ ಕಾಯಿ ತುರಿ ಇದ್ದರೆ ಲಾಯ್ಕತ್ತು. ಹಾಗೆ 1-2 ಟೀ ಸ್ಪೂನ್ ಆಪಷ್ಟು ಕಡಲೆಬೇಳೆಯನ್ನು 1-2 ಗಂಟೆ ಹೊತ್ತು ನೆನೆಸಿ ಇಟ್ಕೊಂಡಿದ್ದೆ. ಅದನ್ನು ಕಾಯಿ ಜೊತೆಗೆ ಸೇರಿಸ್ಕೊಂಡಿದ್ದೆ. ಹಾಗೆ 1/4 ಚಮಚ ಆಪಷ್ಟು ಜೀರಿಗೆಯನ್ನು ಹಾಕಿ ನುಣ್ಣಗೆ ಹರ್ಕೊಂಡಿದ್ದೆ. ಸಾಸಿವೆ ಬೇಕಾದರೂ ಒಂಚೂರು ಸೇರಿಸ್ಕೊಳ್ಳಕ್ಕೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಹಾಕೋಕ್ಕಾಗಂತಿಲ್ಲ, ಹಾಕಿದ್ರೂ ತಪ್ಪಿಲ್ಲ. ಹಾಗೆ ಇಲ್ಲಿ ಹೋಳೆಲ್ಲ ಬೆಂದಾಯ್ತೀಗ. ಸರಿ ಬೆಂದಿತ್ತೆ ಅಂತಾರೆ ಕೈಯಲ್ಲೇ ಮುಟ್ಟಿಕಾಂಬ. ತೊಂಡೆಕಾಯಿ ಎಳ್ತಾ ಇದ್ದರೆ ಭಾಳ ಲಾಯ್ಕತ್ತು ಈ ಥರ ಪಳದ್ಯವನ್ನು ಮಾಡೋದಕ್ಕೆ. ಬೆಳೆದಾಗ ಕೆಂಪಾದ ತೊಂಡೆಕಾಯಿ ಆದರೆ ಮಜ್ಜಿಗೆ ಹುಳಿ ಅಷ್ಟು ಲಾಯ್ಕತ್ತಿಲ್ಲ. ಹಾಗಾಗಿ ಎಳೆ ತೊಂಡೆಕಾಯಿಯನ್ನು ಆರಿಸಿ ತೆಕ್ಕೊಂಡು ಹಾಕೋದು ಒಳ್ಳೆಯದು. ಈಗ ಹಿಂಗನ್ನು ಒಂದು ಸ್ವಲ್ಪ ಕರಡಿ ಸೇರಿಸ್ಕೊಂಡಿದ್ದೆ. ಹೋಳೆಲ್ಲ ಬೆಂದ್ರ ಮೇಲೆ ಅರ್ದಿಟ್ಕೊಂಡು ಕಾಯಿ ಜೀರಿಗೆ ಮಸಾಲೆ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನು ಹಾಕಿ ತೊಳಸಿ ಹಾಕ್ಕೊಂಡಿದ್ದೆ. ನಾನು ಹಸಿಮೆಣಸನ್ನು ಹಾಗೆ ಬೇಯಿಸೋದಕ್ಕೆ ಹಾಕಿದ್ದೆ, ಮತ್ತು ಖಾರಕ್ಕೆ ಅರಿಯೋದಕ್ಕೆ ಅಂಥದ್ದು ಹಾಕಲಿಲ್ಲ. ಹಸಿಮೆಣಸನ್ನು ಅರಿಯೋಕ್ಕೆ ಹಾಕಿದರೆ ಕಲರ್ ಒಂಚೂರು ಹಸಿರಾಗಿ ಬತ್ತು ಅಂದ್ಕೊಂಡು ಅಷ್ಟೇ. ಹಾಗೆ ಡೈರೆಕ್ಟಾಗಿ ಹಾಕಿದರೆ ಬೇಡ ಅಂತಿದ್ರೆ ಹಸಿಮೆಣಸನ್ನು ತೆಗೆದು ಹಾಕೊಂಬಕು ಆಯ್ತು. ಖಾರ ಜಾಸ್ತಿ ಆತಿಲ್ಲ, ಹದವಾಗಿ ಇರುತ್ತೆ. ಹಾಗೆ ಮಸಾಲೆ ಹಾಕಿ ಕುದಿ ಬರ್ತಾ ಇದ್ದ ಹಾಗೆ ಉಪ್ಪನ್ನು ಸೇರಿಸ್ಕೊಂಡಿದ್ದೆ. ಹಾಗೆ 1 ಲೋಟ ಮಜ್ಜಿಗೆಯನ್ನು ಸೇರಿಸ್ಕೊಂಡಿದ್ದೆ. ಮಜ್ಜಿಗೆ ಹುಳಿ ಅಂದರೆ ಕಡೆಯಲ್ಲಿ ಮಜ್ಜಿಗೆಯನ್ನು ಹಾಕಿ 1 ಕುದಿ ಬರ್ಸಿದ್ರೆ ಸರಿ. ಕೆಲವರು ಸರಿ ಉಪ್ಪೆಲ್ಲ ಹಾಕಿ ಕುದಿ ಬರ್ಸಿ ಆಫ್ ಮಾಡಿ ಕಡೆಗೆ ಮಜ್ಜಿಗೆಯನ್ನು ಹಾಕ್ತರು. ಸಾಯಂಕಾಲಕ್ಕೆಲ್ಲ ಇಡೋದಾದರೆ ಸಿಹಿ ಮಜ್ಜಿಗೆ ಹಾಕಿದರೆ ಹಾಳಾಗಿ ಹೊತ್ತು ಅಂದ್ಕೊಂಡು ನಾವು 1 ಕುದಿ ಕುದಿಸಿ ಬಿಡೋದು. ಸರಿ ಕುದಿ ಬಂದರೆ ಮಜ್ಜಿಗೆ ಹುಳಿ ತಯಾರಾಯಿತು. ಕಡೆಗೊಂದು ಒಗ್ಗರಣೆ ಅನ್ನ ಹಾಕು. ತೆಂಗಿನ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಮಾಡಿ ಸೇರಿಸ್ಕೊಂಡಿದ್ದೆ. ಇದಂತೂ ಬೇಸಿಗೆಗೆ ಭಾಳ ಲಾಯ್ಕತ್ತು. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ಕಾಣಿ. ಹೆಂಗಿತ್ತಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ವಿಷಯ ಅಂತ ಗೊತ್ತಿತ್ತಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾರ್ರೆ. ದುಡ್ಡು ಎಂತ ಖರ್ಚಿಲ್ಲ ಕಾಣಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಸಪೋರ್ಟ್ ನೀಡಿರಲ್ಲ. ಇದೇ ರೀತಿ ಇನ್ನು ಹೊಸ ಅಡುಗೆ ಎಲ್ಲ ಬರ್ತಾ ಇರುತ್ತೆ ಹಳ್ಳಿ ಕಿಚನಲ್ಲಿ. ಕಾಣ್ತಾ ಇರಿ ಅಕ್ಕ. ನಮಸ್ಕಾರ, ಮುಂದಿನ ವೀಡಿಯೋದಲ್ಲಿ ಸಿಗ್ತೆ.